ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ದಿನಕರ್ ತೂಗುದೀಪ್ ಅವರ ನಿರ್ದೇಶನದಲ್ಲಿ ನವಗ್ರಹ ಅಂತ ಒಂದು ಸಿನಿಮಾ ಬರುತ್ತೆ. ನವಗ್ರಹ ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ? ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಖಳನಾಯಕರ ಮಕ್ಕಳು ಅದರಲ್ಲಿ ನಟನೆಯನ್ನು ಮಾಡಿರ್ತಾರೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಕೂಡ ಒಂದು ಮೇಜರ್ ಪಾತ್ರವನ್ನು ಮಾಡಿರ್ತಾರೆ. ಆ ಪಾತ್ರ ಯಾವುದು, ಆ ಸಿನಿಮಾ ಎಲ್ಲೆಲ್ಲಿ ಶೂಟ್ ಆಯಿತು ಮತ್ತು ಅವರ ಎಕ್ಸ್ಪೀರಿಯನ್ಸ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಓಕೆ ಸರ್, ನವಗ್ರಹ ಅಂತ ಒಂದು ಸಿನಿಮಾವನ್ನು ಮಾಡ್ತೀರಾ. ಆ್ಯಕ್ಚುಲಿ ಆ ಟೈಮಲ್ಲಿ ನವಗ್ರಹ ಸೆನ್ಸೇಷನಲ್ ಸಿನಿಮಾ. ಏನಕ್ಕಂದರೆ ಎಲ್ಲ ವಿಲನ್ಸ್ ಮಕ್ಕಳುಗಳು ಮಾಡಿದ್ದು ಅಂತ. ನಿಮ್ಮದು ಒಂದು ಮೇಜರ್ ಪಾತ್ರ ಇರುತ್ತೆ. ಆ ಸಿನಿಮಾ ನಿಮಗೆ ಹೇಗೆ ಬಂತು, ಹೇಗೆ ಶುರು ಆಯಿತು ಸರ್? ಅಷ್ಟೊತ್ತಿಗಾಗಲೇ ನಾವು ದರ್ಶನ್ ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಇದ್ವಿ. ಇದೆಲ್ಲ ಆಯಿತು. ದರ್ಶನ್ ಪ್ರೊಡಕ್ಷನ್ ಅದು ತೂಗುದೀಪ ಶ್ರೀನಿವಾಸ್ ಅವರ ಪ್ರೊಡಕ್ಷನು. ನಮ್ಮ ದಿನಕರ್ ತೂಗುದೀಪನೇ ಅವನೇ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಎರಡೂ ಇದು. ಸೊ ದಿನಕರ್ ತೂಗುದೀಪನ್ನ ಅವನ ಸ್ನೇಹ ಹೇಗೆ ಅಂದರೆ, ಅವನು ಬಿಫೋರ್ ಬಿಕಮ್ ಡೈರೆಕ್ಟರ್ ಆಲ್ಸೋ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಾಗಲೂ ನನಗೆ ಫ್ರೆಂಡೇ ಅವನು. ನಮ್ಮ MS ರಮೇಶ್ ಅವರು ಒಂದು ಸಿನಿಮಾ ಮಾಡಿದ್ರು. ಅದಕ್ಕೆ ಮುಂಚೆ ಇನ್ನೊಬ್ರು ಯಾವುದೋ ಒಂದು ಸಿನಿಮಾ ಮಾಡಿದ್ರು. ಎರಡಕ್ಕೆ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದ. ಸೊ ಅಲ್ಲಿಂದ ನಾವು ಕ್ಲೋಸ್ ಫ್ರೆಂಡ್ಸ್, ನಮ್ಮ ದಿನಕರು ಕೂಡ. ಸೊ ಹಾಗಾಗಿ ಈ ಸಿನಿಮಾಲಿ ಒಂದು ಕ್ಯಾರೆಕ್ಟ್ರು ಬಂತು. ಅದರಲ್ಲೂ ಹಿಂದಿ ಡೌನ್, ಹಿಂದಿ ಡೈಲಾಗ್ಸು, ಕನ್ನಡ ಇಲ್ಲವೇ ಇಲ್ಲ ನನಗೆ. ಸೊ ಅದು ಆ ಥರ ಪಾತ್ರ ಬಂತು. ಅದು ಬಿಫೋರ್ ಬರೋದಕ್ಕೆ ಮುಂಚೆ ಏನಂದರೆ, ಸುಂದ್ರು ಅಂತ ಮ್ಯಾನೇಜರ್ ಪಾಪ ತೀರೋದ್ರು ಆ ಪಿಕ್ಚರಿಗೆ. ತುಂಬ ಒಳ್ಳೆ ಮನುಷ್ಯ. ನಮ್ಮ ದರ್ಶನ್ಗಂತೂ ತುಂಬ ಪ್ರೀತಿ ಅವನು. ಅಷ್ಟು ಗೋಳಿ ದರ್ಶನ್ ಕೂದಲೆಲ್ಲ ಕಿತ್ತಾಕ್ಬಿಡೋ ತಮಾಷೆ ಮಾಡೋಕ್ಕೆ, ಅಷ್ಟು ಪ್ರೀತಿ ಅವನ ಮೇಲೆ. ಸೊ ಅವನು ಒಂದು ದಿವಸ ಫೋನ್ ಮಾಡಿದ, ಭಯ ಈ ಥರ ದರ್ಶನ್ ಸರ್ದು ತೂಗುದೀಪ ಇವರು ನಮ್ಮ ದಿನಕರ್ದು ಡೈರೆಕ್ಷನು ಹಿಂಗಿದೆ, ನವಗ್ರಹ ಅಂತ ಮಾಡ್ತಾವ್ರೆ ಎಲ್ಲ ವಿಲನ್ಸ್ ಹಾಕ್ಕೊಂಡು. ಅದರ ಒಂದು ಡಾನ್ ರೋಲ್ ಐತೆ, ಅದು ನೀವು ಮಾಡ್ಬೇಕಂತೆ, ಹಂಗೆ ಹಿಂಗೆ ಡೇಟು ಇಂತಿಂಥ ದಿವಸ ಹಂಗೆ ಹಿಂಗೆ. ಎಷ್ಟು ದಿನ ಡೇಟು, ಎಷ್ಟು 12 ದಿನ ಏನೋ ಎಷ್ಟೋ ದಿನ ಹೇಳಿದ್ರು. ಅದು ಸರಿ ಆಯ್ತು, ಓಕೆ ಡನ್ ಬಿಡು, ಅದು ಡೇಟ್ ಓಕೆ ಹೇಳ್ಬಿಡು ಫಿಕ್ಸು ಅಂತ ಹೇಳಿದೆ. ಅದಲ್ಲ ಇದು ಪೇಮೆಂಟ್ ಹೇಳ್ಬೇಕಂದ್ರೆ ನಾ ಅವತ್ತೇ ಬೈದಿದ್ದೆ ಅವನಿಗೆ. ನಾನು ಫ್ಯಾಮಿಲಿ ಬ್ಯಾನರ್ ಅಂತ ನಾನು ಅಂದ್ಕೊಂಡೆ, ನಾನು ದರ್ಶನ್ ಆಗಲಿ ಸುದೀಪ್ ಆಗಲಿ ಈ ಥರ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಟೀಮ್ ಇದರಲ್ಲಿ ನಾನು ಹಂಗೆ ಅವರೇ ಪ್ರೊಡಕ್ಷನ್ ಮಾಡೋಕೆ ನಾನು ಕೇಳೋದು ನಂಗೆ ಇಷ್ಟ ಇಲ್ಲ. ನಾನು ಆ್ಯಕ್ಚುಲಿ ಮನ್ಸಾರೆ ನಾನು ಹೇಳ್ತಾ ಇದ್ದೀನಿ, ಬಂದು ಆ್ಯಕ್ಟ್ ಮಾಡಿ ಹೋಗ್ತೀನಿ. ಕನ್ವಿನ್ಸ್ ಮಾತ್ರ ನಮ್ಮ ಅಪ್ಪ ಪ್ರೊಡ್ಯೂಸರ್ ಆದರೂ ಇಸ್ಕೊಂಡು ಹೋಗ್ತೀನಿ, ಕಾರ್ ಕನ್ವಿನ್ಸು ಅಷ್ಟು ಮಾತ್ರ ಇದು ಮಾಡ್ತೀನಿ ಅಂತ ಹೇಳಿನೇ ಇಟ್ಟಿದ್ದೀನಿ. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಮಾಡ್ದೆ. ಇದೆಲ್ಲ ಈ ದರ್ಶನ್ ಮಾಡಿಸ್ತಾ ಇರೋದು. ಸರಿ ಮತ್ತೆ ಮಾಡ್ದೆ. ಅವ್ನು ಪಾಪ ಇಲ್ಲ ಭಯ ಪೇಮೆಂಟ್ ಹೇಳ್ಬೇಕಂತೆ ದರ್ಶನ್ ಅವ್ರು ಸರ್ ಹೇಳ್ತಾವ್ರೆ, ಹೇಳ್ಬಿಡೋರಿಗೆ ಒಂದೇ ಮಾತು ನಾನು ಹೇಳಿರೋದು, ಕನ್ವಿನ್ಸ್ ಮಾತು ತೊಗೊಂಡೋಗ್ತೀನಿ, ಪೇಮೆಂಟ್ ಬೇಡ, ಆಗಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಸಲ ಮಾಡಿಸಿ ಹಿಂಗೆ ಮಾಡಿ ಆಗೋದೇ ಇಲ್ಲ ಅಂತ ಹೇಳಿದಾಗ ಸುಮ್ಮನಾಗ್ಬಿಟ್ರು. ಶೂಟಿಂಗ್ ಹೋದೆ, ಆ್ಯಕ್ಟ್ ಮಾಡಿದ್ವಿ, ಚೆನ್ನಾಗಿ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ವಿ, ಎಲ್ಲ ಮುಗೀತು. ಲಾಸ್ಟ್ ಡೇ ಅಂದರೆ ನಂದು ಲಾಸ್ಟ್ ಡೇ, ನನ್ನ ಪೋರ್ಷನ್ ಬಂದು ಲಾಸ್ಟ್ ಡೇ ಇತ್ತು. ಅವತ್ತು ಬೂತ್ ಬಂಗ್ಲಲ್ಲಿ ಶೂಟಿಂಗ್, ತಾವರೆಕೆರೆ ಬೂತ್ ಬಂಗ್ಲಲ್ಲಿ ಶೂಟಿಂಗು. ಅಲ್ಲಿ ದರ್ಶನ್ದು ಶೂಟಿಂಗ್ ಇಲ್ಲ ಅವತ್ತು. ಅದ ದರ್ಶನ್ ಪೋರ್ಷನ್ ಇಲ್ಲ, ದರ್ಶನ್ ಬಂದಿದ್ದಾರೆ. ಅವ್ರ ತಾಯಿ ನಮ್ಮಮ್ಮ ಮೀನಮ್ಮ ಬಂದವ್ರೆ, ಇಬ್ಬರು ಬಂದವ್ರೆ. ಮೀನಮ್ಮ ಆನ್ ಆ್ಯಂಡ್ ಆಫ್ ಯಾವೆಲ್ಲರೂ ಒಂದೊಂದು ಸೆಟ್ಟಿಗೆ ಬರ್ತಿದ್ರು. ಸೊ ಏನೋ ಮೋಸ್ಟ್ಲಿ ಹಂಗೆ ಬಂದಿದ್ದಾರೆ ಅಂತ ಅಂದ್ಕೊಂಡು, ಯಾಕೆ ಬಂದ ಸರಿ ದರ್ಶನ ಬಂದವ್ರೆ, ಸರಿ ಆಯಿತು ಸುಮ್ಮನೆ ಅದೇ ಆಯಿತು, ಎಲ್ಲ ಮುಗೀತು. ನಂದು 3:30-4 ಗಂಟೆವರೆಗೂ ಇತ್ತು, ಟೋಟಲ್ ಮುಗೀತು. ನಾನು ಕನ್ವೆನ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇ, ಕಾರ್ ಕನ್ವೆನ್ಸು ಅಸ್ಟೆಂಟ್ ಪಾಠ ಅದೆಲ್ಲ, ಅದಕ್ಕೆ ವೆಯ್ಟ್ ಮಾಡಿದೆ. ಸರಿ ಆಯಿತು ಬಂದರು. ಬಂದು ಇನ್ನೇನು ಬಂದು ಕೊಟ್ಟ ಕನ್ವೆನ್ಸ್ ಮಾತ್ರ ಅಲ್ಲೇ ಸ್ಪಾಟಲ್ಲಿ ಕೊಟ್ಟ ಕ್ಯಾಶು ಇಸ್ಕೊಂಡು ಹಿಂಗೆ ಹೋಗೋಕ್ಕೆ ರೆಡಿಯಾಗಿ ಬಾಯ್ ಅಂತ ಹೇಳೋಣ ಅಂತ ಹಿಂಗೆ ಹೋಗೋ ಅಷ್ಟರಲ್ಲಿ ಇವರೇ ಬರ್ತಾಯಿದ್ರು ಎದುರಿಗೆ. ಬರ್ತೀನಿ ಹಿಂಗೆ ಅಂದ್ಬಿಟ್ಟು ಇಷ್ಟಪ್ಪ ಕವರ್ ಅದು. ಆ್ಯಕ್ಚುಲಿ ನನಗೆ ಇದು ತಗೋ ಅಂತ ದರ್ಶನ್ನು ನಮಗೆ ಇದು ಮಾಡಿದ್ರು. ಬೇಡ ಇದು ಪ್ಲೀಸ್ ಇದು ಬೇಡ, ಇಲ್ಲ ಮಗ ನೀನು ತೊಗೊಳ್ಳೇಬೇಕು, ಹಾಗೆ ಇಲ್ಲ ಆಗಲ್ಲ ಅಂದರೆ ಇಬ್ಬರು ಅಮ್ಮ ಮಗ ಮೀನಮ್ಮನೂ ಅಷ್ಟೇ, ಇಬ್ಬರು ಕತ್ತನ್ ಪಟ್ಟಿ ಹಿಡ್ದು ಗೋಡೆಗೆ ಒರ್ಗಿಸಿ ತೊಗೊಳ್ಳೇಬೇಕಪ್ಪ, ಅವೆಲ್ಲ ಇಲ್ಲ ನೀನು ಪಾಪ ನಮ್ಗೆ ಮರ್ಯಾದೆ ಕೊಡಿಯೇ ಸಾಕು, ತಗೋ ಅಂತ ನಾನು ಮತ್ತೆ ಹೇಳಿದೆ. ನಾನು ಹೇಳೋದು ಅರ್ಥ ಮಾಡ್ಕೊಂಡು ನಾನು ಆ ಥರ ಅಂದ್ಕೊಂಡಿಲ್ಲ. ಅವಾಗ ದರ್ಶನ್ ಒಂದು ಒಳ್ಳೆ ಮಾತು ಹೇಳಿದ್ದು. ಯಾವತ್ತೂ ನಾನು ಆ ಕ್ಷಣದಲ್ಲಿ ದರ್ಶನ್ಗಿದ್ದಂಥ ಮನಸ್ಸು ನನಗೂ ಇರಲಿಲ್ಲ. ಅಕಸ್ಮಾತ್ ನಾನು ಏನಾದ್ರು ಒಂದು ಒಳ್ಳೆ ಸ್ಟೇಜಲ್ಲಿ ಬಂದು ಸಿನಿಮಾ ಮಾಡಿದ್ದಿದ್ರೆ ಒಂದು ಹೆಲ್ಪ್ ತೊಗೋತಿದ್ದೆ ಫ್ರೆಂಡ್ಸ್ ಜೊತೆ, ಇದರಲ್ಲಿ ಒಂಚೂರು ಕೋಆಪ್ರೇಟ್ ಮಾಡಿ ವಿಶ್ವಾಸದಲ್ಲಿ ಮಾಡಿಕೊಡು ಅಂತ. ಬಟ್ ದರ್ಶನ್ ಹಂಗೆ ಮಾಡಲೇ ಇಲ್ಲ. ನೋಡಿ ಮಗ ಇವತ್ತು ನಾನು ಚೆನ್ನಾಗಿದ್ದೀನಿ, ತೊಗೊಂಬಿಡು,
ಮುಂದೆ ನನಗೆ ಆ ಥರ ಪ್ರಾಬ್ಲಮ್ ಬಂದ ನಾನು ಕೇಳ್ತೀನಿ, ಅವಾಗ ಬೇಕಾದ್ರೆ ನಾನು ವಿಶ್ವಾಸದಾರ ಮಾಡಿಕೊಡು ಅಂಥೇಳಿ ಕೊಟ್ಟಿದ್ದು. ಅದು ಇವತ್ತಿಗೂ ಮರೆಯೋಕ್ಕಾಗಲ್ಲ ನನಗೆ. ಆಮೇಲೆ ಮೀನಮ್ಮನೂ ಅಷ್ಟೇ, ಅವರು ಅಷ್ಟೇ, ತಗೋ ಮಗನೇ ಇದು ನಮ್ಮ ಪ್ರೊಡಕ್ಷನಿಂದ ದಯವಿಟ್ಟು ಇದು ತಗೋ, ನೀನು ಅವ್ರು ಹೇಳ್ದಂಗೆ ನೀನು ಆ ಥರ ಪ್ರಾಬ್ಲಮ್ ಬರೋದು ಬೇಡ, ಬಂದಾಗ ಏನಾರು ಆ ಥರ ಆದರೆ ನೀನು ಸಾಥ್ ಕೊಡು. ಅದು ಎಷ್ಟು ಖುಷಿ ಆಯಿತು ಅಂದರೆ, ನಾನು ಚೆಕ್ ಮಾಡಿದಾಗ ರೆಗ್ಯುಲರ್ ನಾನು ಡೇ ಪೇಮೆಂಟ್ ತೊಗೊಳೋದಕ್ಕಿಂತ ಒಂದು 3,000 ಸಾವಿರ ಎಕ್ಸ್ಟ್ರಾನೇ ಇತ್ತು ಅಲ್ಲಿ. ಆ ಥರ ದರ್ಶನ್ ಅವರ ಮನಸ್ಸು, ಅವರ ಬ್ಯಾನರ್ ಮನಸ್ಸು, ಅವ್ರ ತಾಯಿ ಮನಸ್ಸಾಗಲಿ, ನಮ್ಮ ದಿನಕರ್ ಆಗಲಿ, ಟೋಟಲ್ ಅವರು ಇವಾಗ ಆ ಸಂಸ್ಥೆ ಆ ಲೆವೆಲ್ ಬೆಳೆಯೋದಕ್ಕಾಗಲಿ, ದರ್ಶನ್ ಬೆಳೆದಿದ್ದಕ್ಕಾಗಲಿ, ಇದಕ್ಕೆಲ್ಲ ಕಾರಣ ಅವರ ಒಂದು ಉದಾರತನ, ಅವ್ರ ತಂದೆಯಿಂದ ಬಂದಿದ್ದ ಏನೋ ಗೊತ್ತಿಲ್ಲ, ಆ ಥರ ಒಳ್ಳೆಯ ಮನಸ್ಸು. ಅದೊಂದು ಇದು. ಅದ್ರಲ್ಲಿ ಪಾತ್ರ ನಂದು ಡಾನು. ಆವಾಗ ಎಂಥ ಕಾಮಿಡಿ. ಈಗೀಗ ಈ ಟ್ರೋಲ್ಗಳು ಸ್ಟಾರ್ಟ್ ಆದಮೇಲಂತೂ ನನ್ನ ಸೀನ್ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅಂಬಾರಿ ಕದಿಯೋದು ಇದನ್ನು ತುಂಬ ಟ್ರೋಲ್ ಆಗ್ತಾ ಇದೆ. ಅದು ಆವಾಗ ಇರಲಿಲ್ಲ ಅಷ್ಟು ಯೂಟ್ಯೂಬೆಲ್ಲ, ಈಗ ತುಂಬ ಟ್ರೆಂಡಿಂಗ್ ಆಗಿದೆ. ಅದೊಂದು ಸಖತ್ ಎಂಜಾಯ್ ಮಾಡ್ತೀವಿ. ಆಮೇಲೆ ಸೆಟ್ಟಲ್ಲಿ ಅಯ್ಯೋ ಎಷ್ಟು ಖುಷಿ ಅಂದರೆ, ನಮ್ಮ ವಿನೋದ್ ಪ್ರಭಾಕರ್ ಇರ್ಬೋದು, ನಮ್ಮ ತರುಣ್ ಸುಧೀರು, ನಮ್ಮ ನಾಗೇಂದ್ರ ಅರಸು, ಎಲ್ಲರೂ ನಮ್ಮ ದಿನೇಶ್ ಮಗ ಇದ್ದ, ಅವನು ತೀರೋಗ್ಬಿಟ್ಟ, ಭಾಳ ಬೇಜಾರಾಗೋಯ್ತು. ರೀಸೆಂಟಾಗಿ ತೀರೋದು ಅವನು. ಆಮೇಲೆ ಸುಮಾರು ಜನ ಎಲ್ಲರೂ ಆರ್ಟಿಸ್ಟ್ ಇದ್ದಾರೆ. ಮತ್ತೆ ಎಲ್ಲರೂ ಹೆಸರು ಮಾಡಿರೋ ವಿಲನ್ಗಳ ಮಕ್ಕಳು. ಕಾನ್ಸೆಪ್ಟೇ ಚೆನ್ನಾಗಿದೆ ಅಲ್ಲ, ಸಖತ್. ಧರ್ಮಕೀರ್ತಿರ ಜೀರೋ ಅದಕ್ಕೆ ಲೆಕ್ಕ ತಗೊಂಡ್ರೆ ಸಾಂಗು, ಎಂಥ ಸಾಂಗ್, ಕಣ್ಣ ಸರಿಗೆ ಅದು ಸಾಂಗು. ಎಲ್ಲರೂ ಆಮೇಲೆ ಒಂಥರ ರಿಯಲ್ಲಾಗೆ ನಾವು ಅದರಲ್ಲಿ ಏನು ಬಸ್ಸಲ್ಲಿ ಇವರೆಲ್ಲ ಟ್ರಿಪ್ ಥರ ಇತ್ತಲ್ಲ, ಕದಿಯೋದಕ್ಕೆ ಹೋಗೋ ಥರ, ಅದೇ ಥರ ಆಫ್ ದ ಸೆಟ್ಟಲ್ಲಿ ನಾವೆಲ್ಲ ಅಷ್ಟೇ ಟ್ರಿಪ್ ಥರ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಗ್ಯಾಂಗ್ ಎಲ್ಲ ಸೇರಿಕೊಂಡು ಅಲ್ಲೇ ಫುಡ್ ಮಾಡಿಸೋದು. ಸೃಜನ್ ತುಂಬ ಒಳ್ಳೆ ಕುಕ್, ಅವನು ಭಾಳ ಚೆನ್ನಾಗಿ ಅಡುಗೆ ಮಾಡೋನು. ಅವೆಲ್ಲ ನಾವೆಲ್ಲ ಎಂಜಾಯ್ ಮಾಡಿ ತಿಂತಾ ಇದ್ವಿ. ಮತ್ತೆ ಆಕ್ಚುಲಿ ಅವ್ರ ಥಾಟೇ ಚೆನ್ನಾಗಿದೆ ಅಲ್ಲ ಸರ್, ವಿಲನ್ಗಳ ಮಕ್ಕಳನ್ನೇ ಹಾಕೋಬೇಕು, ಈ ತರ ಒಂದು ಕಾನ್ಸೆಪ್ಟ್ ಬರಬೇಕು. ಮತ್ತೆ ಅಂಬಾರಿನ ಟಚ್ ಮಾಡೋದು, ಆ ಕಾನ್ಸೆಪ್ಟ್ ಬಂದಿದೆಯಲ್ಲ, ಅದು ಆಕ್ಚುಲಿ ಅದಕ್ಕೆ ದಿನಕರ್ ಒಳ್ಳೆ ಸಪೋರ್ಟ್ ಇದ್ರು. ಹಂಗೆ ದಿನಕರು ಆ ಥರ ಎಲ್ಲ ಥಾಟ್ ತುಂಬ. ದಿನಕರ್ ಯಾವಾಗಲೂ ತುಂಬಾ ಹೊಸ ಥಾಟ್ಸ್ನೇ ಯೋಚನೆ ಮಾಡೋದು, ರೆಗ್ಯುಲರ್ ಇದು ಮಾಡಲ್ಲ. ಬಟ್ ಅವಾಗ ನೋಡಿ ಆ ಟೈಮಲ್ಲಿ ನವಗ್ರಹ ಸಖತ್ತಾಗಿ ಸಖತ್ ಹೆಸರಾಯಿತು. ಆಮೇಲೆ ಒಂಥರ ಅವತ್ತು ಆಗಿನ ಕಾಲಕ್ಕೆ ಅವ್ರು ಬೇರೆ ಥರನೇ ರಿಚ್ನೆಸ್ ತೋರಿಸೋದು ಆ ಸಿನಿಮಾ. ತುಂಬ ಚೆನ್ನಾಗಿ. ಮತ್ತೆ 9 ಜನ ಇರ್ಬೋದು, 9 ಜನನೂ ಲೀಡೆ, ಬಟ್ 9 ಜನಕ್ಕೂ ಎಲ್ಲೂ ಎಲಿವೇಶನ್ ಕಮ್ಮಿ ಆಗಿಲ್ಲ. ಹೌದು, 9 ಜನನು ಒಂದೇ ರೇಂಜ್ ಅಲ್ಲಿ ಈಕ್ವಲ್ ಆಗಿ ತೋರಿಸಿದ್ದಾರೆ. 9 ಜನ ಅನ್ನೋದಕ್ಕಿಂತ ಎಲ್ಲಾ ಕ್ಯಾರೆಕ್ಟರ್ಸು ಹಂಗೆ ಇದೆ. ಒಂದು ಸತಿ ಬಂದೋದ್ರೆ ಬಂದಿದ್ದಾರೆ ಇವರು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಹೌದು, ಮೊದಲೇ ಅದೃಷ್ಟವಂತೆ ನಮ್ಮ ದರ್ಶನ್ ಸ್ಟಾರ್ ಆಗಿ. ಅವ್ರ ಬ್ಯಾನರ್, ತೂದೀಪ್ ಅವ್ರ ಬ್ಯಾನರ್, ಅದೊಂದು ಅದೃಷ್ಟ ಆಯಿತು. ಜೊತೆಗೆ ಎಲ್ಲ ನಮ್ಮ ದಿನಕರ್ ಡೈರೆಕ್ಷನ್ ಅವನದಾಗಲಿ ಎಲ್ಲ ಸಖತ್ತಾಗಿ. ಅದು ನೋಡಿ ಎಲ್ಲರೂ ಹೊಸ ಪ್ರಯತ್ನ, ಬಟ್ ಆದರೆ ಆಫ್ಟರ್ ವಾಚಿಂಗ್ ದ ಮೂವಿ ಆ ಹೊಸ ಪ್ರಯತ್ನ ಅನ್ನಿಸ್ಲಿಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಇದ್ದಂಗಿತ್ತು ಅನ್ಸಲ್ಲ. ಮತ್ತೆ ಅದಾದ್ಮೇಲೆ ಆ ಥರದ ಮೂವಿ ಮತ್ತೆ ಯಾವುದು ಬರಲೂ ಇಲ್ಲ, ಆ ಥರ ಬರಲಿಲ್ಲ. ಅಷ್ಟು ಚಾಲೆಂಜಿಂಗ್ ಆಗಿ ಮೂವಿ ಯಾವುದು ಬರಲಿಲ್ಲ. ಆ ಥರ ಅಷ್ಟೊಂದು ಜನ ಸೇರಿಸಿ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ, ಬಟ್ ಮಾಡಿದ ಬಂದಿಲ್ಲ, ಬರ್ಬೇಕು ಆ ಥರ. ಮತ್ತೆ ಎಲ್ರದ್ದು ಲೆಗೆಸಿನೇ ಇರೋದು. ಹೌದು, ಯಾರ್ದು ಕಮ್ಮಿ ಮಾಡಂಗಿಲ್ಲ, ಯಾರ್ದು ಹೆಚ್ಚು ಮಾಡಂಗಿಲ್ಲ, ಎಲ್ಲರೂ ಈಕ್ವಲ್ ಆಗಿ ಲೆಗೆಸಿ. ಹೌದು, ಅಯ್ಯೋ ಭಾಳ ಕಷ್ಟ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಅನಿಸ್ತಾ ಇದೆ ನೀವು ಹೇಳಿದ್ಮೇಲೆ, ಯಾಕಂದರೆ ಅದೆಲ್ಲ ಬಂದಿದ್ದು 2008 ಟೈಮಲ್ಲಿ, ಆಲ್ಮೋಸ್ಟ್ 18 ಇಯರ್ಸ್ ಆಯಿತು. 18 ಇಯರ್ಸ್ ಬ್ಯಾಕ್ ಆ ಥಾಟ್ ಇಟ್ಕೊಂಡು ನಮ್ಮ ದಿನಕರ್ ಆಗಲಿ ಇವರೆಲ್ಲ ಮಾಡಿದ್ದಾರೆ ಅಂದರೆ ಗ್ರೇಟ್. ಅದು ನಿನ್ನೆ ಯಾರತನೋ ಮಾತಾಡ್ತಾ ಇದ್ವಿ, ಯಾವುದೋ ವಿಚಾರದಲ್ಲಿ ಯಾವುದೋ ಕತೆ ಕೇಳ್ತಿದ್ವಿ. ಆ ಟೈಮಲ್ಲಿ ಅದೇ ನೋಡಿ, ಒಬ್ಬ ಸೂಪರ್ ಸ್ಟಾರ್ ಮಗ ಆಗಿರ್ಬೋದು, ಇನ್ನೊಬ್ಬ ಇರ್ಬೋದು, ಏನೇ ಇರ್ಬೋದು, ಅವನಿಗೆ ಪಾತ್ರ ಕೊಡಿಸ್ಬೋದು, ಆ ಪಾತ್ರಕ್ಕೆ ಸಪೋರ್ಟಿಂಗ್ಗೆ ಈಕ್ವಲ್ ಸ್ಟಾರ್ಗಳನ್ನೇ ಬಂದು ಸಪೋರ್ಟಿಂಗ್ ಆ್ಯಕ್ಟ್ರು ಮಾಡ್ಬೋದು. ಆದರೆ ಪರಕಾಯ ಪ್ರವೇಶ ಮಾಡಬೇಕಾಗಿರೋದು ಅವನೇ. ಒಬ್ಬ ನಟ, ಅವನು ಯಾರ ಮಗನೇ ಆಗಿರಲಿ, ಯಾರ ಇನ್ಫ್ಲೂಯೆನ್ಸಲ್ಲಿ ಎಂಥ ಇನ್ಫ್ಲೂಯೆನ್ಷಲ್ಲೇ ಇರಲಿ, ಅಲ್ಲಿ ಸ್ಪಾಟಲ್ಲಿ ಬಂದಾಗ ಅವ್ನ ಫೇಸ್. ಯಾಕಂದರೆ ನೋಡಿ, ನೀವೇ ಫೈಟಿಗೆ ಡೂಪ್ ಹಾಕ್ಬೋದು, ಎಗ್ರಿ ಮಾಡಿದ್ ಯಾರೋ ಎಗ್ರಿಸ್ಬಿಟ್ಟು ಹೀರೋನೇ ಎಗ್ರದ ಅಂತ ಮಾಡ್ಬೋದು. ಆದರೆ ಡ್ಯಾನ್ಸಿಗೆ ಮಾಡೋಕ್ಕಾಗಲ್ಲ, ಆ್ಯಕ್ಟಿಂಗಿಗೆ ಮಾಡೋಕ್ಕಾಗಲ್ಲ, ಅದನ್ನೇ ಡೈಲಾಗ್ಸ್ಗೆ ಮಾಡೋಕ್ಕಾಗಲ್ಲ. ಡೈಲಾಗ್ಸ್ನು ನೀವು ಹಿಂದೆಯಿಂದ ವಾಯ್ಸ್ ಕೊಟ್ಬಿಟ್ಟು ಹೇಳಿಸ್ಬೋದು, ಬಟ್ ನಿಮ್ಮ ಹಾವಭಾವ ಅಂತೂ ನಿಮ್ಮ ಮುಖದಲ್ಲೇ ಬರಬೇಕಲ್ಲ, ಎಕ್ಸ್ಪ್ರೆಷನ್ ಅಲ್ವಾ? ಅದು ಆ ಒಂದು ನವರಸ ಬರಲಿಲ್ಲ ಅಂದರೆ ನೀವು ಏನೇ ಹೇಳ್ಕೊಡಿ, ಅಲ್ಲಿ ರೆಕಾರ್ಡ್ ಹಾಕ್ಬಿಟ್ಟು ವಾಯ್ಸ್ ಅಲ್ಲಿಗೆ ಬಂದಿದ್ದನ್ನು ಇಲ್ಲಿ ಹೇಳೋದು, ಹಂಗೆ ಮಾಡಿದ್ರು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೇ ಇಂಡಸ್ಟ್ರಿಯಲ್ಲಿ ನಿಲ್ಲಕ್ಕಾಗೋದು. ಅದು ತುಂಬ ಜನ, ತುಂಬ ಯೂತ್ಸ್ ಭಾಳ ತಿಳ್ಕೊಬೇಕಾಗಿರೋದು ಇವಾಗ. ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಸೂಪರ್ ಡ್ಯಾನ್ಸ್ ಆಡ್ತಿದ್ರೆ ನಾನು ಸ್ಟಾರ್ ಆಗ್ಬಿಡ್ತೀನಿ, ಸೂಪರ್ ಬಾಡಿ ಶೇಪ್ ಇಟ್ಬಿಟ್ಟಿದ್ರೆ ಸ್ಟಾರ್ ಆಗ್ಬಿಡ್ತೀನಿ, ಇಲ್ಲ ಒಳ್ಳೆ ಫೈಟು
ಏನು ಕುಂಗ್ಫು ನುಂಚಾಕ್ ಎಲ್ಲ ಕಲ್ತ್ಬಿಟ್ಟಿರ್ತಾರೆ. ಅಲ್ಲಿ ಬಂದು 4 ಲೈನ್ ಡೈಲಾಗ್ ಹೇಳಲ್ಲ. ಹೇಳಕ್ಕಾಗಲ್ಲ. ಅವಾಗ ಹೊಟ್ಟೆ ಉರಿತು, ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದು. ಅದಕ್ಕೆ ಕೊಟ್ಟಂಥ ಡೆಡಿಕೇಶನು ಜಸ್ಟ್ ಒಂದು 6 months ಕೊಟ್ಬಿಟ್ರೆ ಸಾಕು ನಮ್ದು ಇದಕ್ಕೆಲ್ಲ ಆ್ಯಕ್ಟಿಂಗ್. ಇದಕ್ಕೆ ಆಕ್ಟಿಂಗಿಗೆ ಏನು ಅಭಿನಯ ತರಂಗ ಅವೆಲ್ಲ ಎಂತೆಂಥದ್ದಿದೆ, ಇದೆ. ಹೌದು ಸರ್. ಎಲ್ಲೋ ಬೆಳೆದು ಬಿಡ್ತಾರೆ. ಈ ಪಾಯಿಂಟಲ್ಲಿ ನಿಮಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ಹೆಲ್ಪ್ ಆಗುತ್ತಾ ಬ್ಯಾಕ್ಗ್ರೌಂಡ್ ಇರೋದು? ಬ್ಯಾಕ್ಗ್ರೌಂಡ್ ಇರೋದು ನಿಮಗೆ ಒಂದು ಪ್ರೊಡಕ್ಷನ್ಗೆ ಹೆಲ್ಪ್ ಆಗ್ಬೋದು. ಎಕ್ಸಾಕ್ಟ್ಲಿ. ನಿಮ್ಮ ಟ್ಯಾಲೆಂಟಿಗೆ ಏನು ಉಪಯೋಗ ಅಷ್ಟೇ ನಾನು ಹೇಳೋದು. ಅದನ್ನೇ ನಿಮಗೆ ಬಿಡಿಸಿ ಹೇಳಿದ್ದು ನಾನು. ಅಂದ್ರೆ ಇನ್ನು ಕೆಲವೊಬ್ರು ಇರ್ತಾರೆ, ಇದ್ರೂ ಉಪಯೋಗಿಸ್ಕೊಂಡಲ್ಲಿ ಇರೋರು ಇರ್ತಾರೆ ನಿಮ್ ತರ. ಅಲ್ಲ, ಅದು ಪರಿಸ್ಥಿತಿ ಹಂಗಿತ್ತು, ಸಿಚುವೇಶನ್ ಹಂಗಿತ್ತು, ಆ ಬಿಸಿ ಅನ್ನೋದು ನಮ್ಮನ್ನ ಮರೆಸ್ತು. ಹಂಗಾಗಿ ನಮ್ದು ಬಿಡಿ, ನಮ್ದು ಬೇರೆ ತರ. ಅಟ್ಲೀಸ್ಟ್ ನಾವು ಬಿಸಿ ಇದ್ವಿ, ಬೇರೆ ಒಂದು ವರ್ಷನ್ ಅಲ್ಲಾದ್ರೂ ಇದ್ವಿ. ನಾನು ಹೇಳೋದು. ಆಮೇಲೆ ನೋಡಿ, ಒಂದು 3-4 ವರ್ಷದಿಂದ ಅವ್ರ ಹೆಸರು ಬೇಡ, ಭಾಳ ದೊಡ್ಡ ಪೊಲಿಟಿಷಿಯನ್ ಮಗ ಅವನು. 3-4 ವರ್ಷದಿಂದ ಎಷ್ಟು ಪ್ರಾಕ್ಟೀಸ್ ಮಾಡ್ದ ಅಂದರೆ ನಂಗೆ ಖುಷಿ ಆಗ್ಬಿಡ್ತು. ಏನು ಗೋಡೆಗೆ ಹಿಂಗೆ ಟಚ್ ಮಾಡ್ಕೊಂಡು 2 ಪಲ್ಟಿ ಹೊಡಿಯೋದು, ಆ ಥರ ಜಿಮ್ನಾಸ್ಟಿಕ್ ಕಲ್ತಿದ್ದಾನೆ. ಡ್ಯಾನ್ಸು ಏನು ರಿದಮ್, ಡ್ಯಾನ್ಸ್ ಕಲ್ತ್ರೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಟ್ಯಾಲೆಂಟ್ ಬಂದ್ಬಿಡುತ್ತೆ ನನ್ನ ಪ್ರಕಾರ. ಬಟ್ ಅವನು ಗೆಲ್ಲಿಲ್ಲ, ಅದೇ ಬೇಜಾರಾಗಿದ್ದು. ಹಂಗೆ ನಾನು ಹೇಳೋದು, ಅದಷ್ಟು ಮಾಡೋ ಬದಲು ಏನೂ ಬೇಡ, 1 year ಕರೆಕ್ಟಾಗಿ ಆ್ಯಕ್ಟಿಂಗ್ ಕೋರ್ಸು ಕರೆಕ್ಟಾಗಿರೋ ಬೆಲ್ಟಲ್ಲಿ ಹೋಗ್ಬಿಟ್ರೆ ಅವ್ರಿಗೆ ಬಂದ್ಬಿಡುತ್ತೆ. ಡ್ಯಾನ್ಸ್ ಬರದೇ ಇರೋ ಆ ಸ್ಟೈಲಲ್ಲಿ ಇವತ್ತು ಏನು ಕೆಲವರು ಯಾರು ಆಡ್ತಾರೆ ಆ ಸ್ಟೈಲಲ್ಲೇ ಡ್ಯಾನ್ಸ್ ತೋರಿಸ್ಬಿಡ್ತಾರೆ. ಈಗ ನಮ್ಮ ರವಿಚಂದ್ರನ್ ಅವ್ರಿಗಿನ್ನ ಬೇಕಾ ಎಕ್ಸಾಂಪಲ್, ಅವ್ರು ಬರೀ ಆ ಸ್ಟೈಲೇ ಅದೇ ಒಂದು ಡ್ಯಾನ್ಸ್. ಆಮೇಲೆ ಅವರು ಅಂದರೆ ಶಾರ್ಟ್ಸ್ ತೋರಿಸೋದ್ರಲ್ಲೇ ಡ್ಯಾನ್ಸ್, ಬರೀ ಶಾರ್ಟ್ಸ್ ಡಿವೈಡ್ ಮಾಡೋದ್ರಲ್ಲೇ ಅದೊಂದು ಡ್ಯಾನ್ಸ್ ಆಗ್ಬಿಟ್ಟಿದೆ. ಅವ್ರ ಥರ ಯಾರು ಮಾಡೋಕ್ಕಾಗಲ್ಲ. ಹೌದು, ನಿಜವಾಗ್ಲೂ ಹಂಗೆ ಆ್ಯಕ್ಟಿಂಗ್ ಟ್ಯಾಲೆಂಟ್ ಇದ್ಬಿಟ್ರೆ ಅವೆಲ್ಲ ಮಾಡ್ಬೋದು. ಮೇನ್ ಆ್ಯಕ್ಟಿಂಗ್ ಟ್ಯಾಲೆಂಟ್ ಕಲೀಲೇಬೇಕು ಯಾರೇ ಆಗಲಿ. ಅದಿಲ್ಲದೆ ಅಂದರೆ ನೀವು ಹೇಳ್ದಂಗೆ ಏನೇ ದುಡ್ಡಿದ್ರು ಎಷ್ಟೇ ಇದ್ರು ಪ್ರೊಡಕ್ಷನ್ ಹೌದು. ಬಟ್ ಅದು ಬಿಟ್ಟರೆ ಪ್ರೊಡಕ್ಷನ್ ಹೌದು ಇಂಪಾರ್ಟೆಂಟ್ ಇರ್ಬೋದು, ಬಟ್ ಪ್ರೊಡಕ್ಷನ್ ಹಾಕಿ ಕೂಡ ನಾವೇನು ಎಫರ್ಟ್ ಹಾಕ್ಲಿಲ್ಲ ಅಂದರೆ ಪ್ರೊಡಕ್ಷನ್ ಹಾಕಿದ್ದು ವೇಸ್ಟ್. ಈಗ ನೋಡಿ, ದಿನಕರ್ ತುಗುದೀಪ ಅದೇ ತಗೊಳ್ಳಿ. ಈಗ ಡೈರೆಕ್ಷನ್, ಈಗ ದರ್ಶನ್ನು ಅಮ್ಮ ಬ್ಯಾನರ್ ಆಗಲಿ, ಎಲ್ಲರೂ ಅವ್ರದ್ದು ಇದರಲ್ಲಿ ಬ್ಯಾನರ್ ಆಗಲಿ, ಏನೇ ಆಗಲಿ, ಆ ದುಡ್ಡು ಹಾಕ್ಬೇಕು ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ದಿನಕರ್ ಮೇಲೆ. ಅವ್ರು ತಮ್ಮ ಅಂತ ಮಾಡಿದ್ದೇನಲ್ಲ ಅದು, ಇನ್ನೊಂದು ಆ ಥರ ಏನಲ್ಲ. ನಮ್ಮ ದಿನಕರ್ಗೆ ಆ ಟ್ಯಾಲೆಂಟ್ ಇತ್ತು ಆಲ್ರೆಡಿ. ದರ್ಶನ್ ಯಾವಾಗ ಮೆಜೆಸ್ಟಿಕ್ಕಿಂದ ಇಂಡಸ್ಟ್ರಿಗೆ ಎಂಟ್ರ್ ಆದರೂ ಅಲ್ಲಿಂದನೇ ದಿನಕರ್ ಆಲ್ರೆಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದ್ದ. ತುಂಬ ಲೋ ಲೆವೆಲಿಂದಾನೇ ಬಂದಿದ್ದು ಅವರು. ಅಂದರೆ ಲೋ ಲೆವೆಲ್ ಇನ್ ದ ಸೆನ್ಸ್ ಸ್ಕ್ರ್ಯಾಚಿಂದ ಒಂದು ಕ್ಲಾಪಿಂದ ನೋಡಿಕೊಂಡು ಎಲ್ಲ ತಿಳ್ಕೊಂಡು ಬಂದಿದ್ದು. ಸೊ ನೋಡಿ, ಅದು ಫಸ್ಟ್ ಪಿಕ್ಚರ್ ಆ ಥರ ಒಂದು ಗ್ರೇಟ್ ಸಕ್ಸಸ್ ಕೊಡೋದಕ್ಕೆ ಸುಲಭ ಇಲ್ಲ ಸರ್ ಅದು. ಇವಾಗ ಅವರು ಸ್ಕ್ರಾಚ್ ಇಂದ ಬಂದಿರಲಿಲ್ಲ ಅಂದಿದ್ರೆ ಈ 9 ಜನನ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ಆದ್ರೂ ನಾಲೆಡ್ಜ್ ಇರುತ್ತೆ. 9 ಜನನು ಲೆಗೆಸಿ ಇರೋರೇನೆ, ಸೊ ಅವರಿಗೆ ಟ್ಯಾಲೆಂಟು ಇದೆ. ಕರೆಕ್ಟ್, ಈ ಪಾಯಿಂಟ್ ತುಂಬ ಯೋಚನೆ ಮಾಡೋದು. ಈಗ ದಿನಕರ್ದು ಸುಮ್ಮನೆ ನಾನೇ ಪಾಪ ಇಲ್ಲಿ ಗೊತ್ತಾಗ್ತಾ ಇದೆ ಅವ್ರ ವ್ಯಾಲ್ಯೂ ಏನು ಅಂತ. ಏನಕ್ಕೆ ಅಂದರೆ ಫಸ್ಟ್ ಡೈರೆಕ್ಷನ್ ಯೂಶಲಿ ಏನು ಮಾಡ್ತಾರೆ, ಹೀರೋ ಹೀರೋಯಿನ್ನು, ಒಂದು ವಿಲನ್ ಹೀರೋಯಿನ್ ಅಪ್ಪ, ಹೀರೋ ಅಪ್ಪ, ಅಣ್ಣ ತಂಗಿ ಅಷ್ಟು ಇಟ್ಕೊಂಡು ಮಾಡ್ತಾರೆ ಅಲ್ವಾ. ಆ ಥರ ಇಲ್ಲಿ ಒಂದು ಸ್ಪೋರ್ಟ್ಸ್ ಸಬ್ಜೆಕ್ಟ್ ಮಾಡ್ಬೋದು. ಬಟ್ ಈ ಥರ 11 ಜನನ 9 ಜನನ, ಅದರಲ್ಲೂ ವಿಲನ್ ಮಕ್ಕಳು, ಅವ್ರದ್ದು ಒಬ್ಬೊಬ್ರದ್ದು ಇಂಪಾರ್ಟೆನ್ಸ್ ತೋರಿಸ್ಬೇಕು. ನೀವು ಹೇಳಿದಾಗೆ ಲೆಗಸಿ ಅಂದರೆ ಸುಮ್ಮನೆ ಅವ್ರು ಯಾರು ಡಮ್ಮಿ ಮಾಡೋಂಗಿಲ್ಲ. ಮಾಡಿದ್ರೆ ನಮ್ಮ ಮಗ ಅಂದ್ಬಿಟ್ಟು ಇಸ್ಕೇರ್ಲೆಸ್ ಮಾಡಿದ್ರು ಅಂತ ಅನ್ಬರುತ್ತೆ. ಇದೆಲ್ಲ ಜವಾಬ್ದಾರಿ ತೊಗೊಂಡು ಪ್ಲಸ್ ಸಕ್ಸಸ್ ಕೊಟ್ಟಿದ್ದಾನಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅನ್ಬೋದು ದಿನಕರ್ಗೆ. ದಿನಕರ್ ಸರ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಫಸ್ಟ್ ಡೈರೆಕ್ಷನ್ನು ತುಂಬ ಸ್ಕ್ರ್ಯಾಚಿಂದ ಬಂದರು, ಮತ್ತು ತುಂಬ ದೊಡ್ಡ ಸ್ಟಾರ್ ತಮ್ಮ, ಅದು ಕೂಡ ಅವ್ರು ಮೇಂಟೈನ್ ಮಾಡ್ಬೋದಿತ್ತು. ಬಟ್ 9 ಜನನ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಅಣ್ಣನೂ ಮೇಂಟೈನ್ ಮಾಡಿಕೊಂಡು ನಿಮಗೆ ಹೆಂಗೆ ಅನ್ನಿಸ್ತಿತ್ತು ಸರ್? ನೋಡಿದ್ರಾ ನೀವು ಶೂಟಿಂಗು? ನಾವು ಅದರಲ್ಲಿ ನನಗೆ ಬೇರೆ ಸಿಗರೇಟ್ ಸೇದಕ್ಕೆ ಬರೋಲ್ಲ, ಡ್ರಿಂಕ್ಸ್ ಮಾಡೋಕ್ಕೆ ಬರೋಲ್ಲ. ಅದ್ರಲ್ಲಿ ಫುಲ್ಲು ಸಿಗರೇಟ್, ಎಲ್ಲ ಶಾರ್ಟ್ಸಲ್ಲಿ ಸಿಗರೇಟ್ ಇದೆ. ಅದರಲ್ಲಿ ಬೇರೆ ನನಗೆ ಮೋರ್ ಅಂತ ಸಿಗರೇಟ್ ಇಷ್ಟುದ್ದ ಬರುತ್ತೆ ಅದು ಮೆಂತಾಲ್ದ ಟೈಪ್ ಅದೇನೋ ಅದು, ಅದನ್ನೇ ಕೊಟ್ಬಿಟ್ಟಿದ್ದೆ. ಬಟ್ ಒಳ್ಳೆ ಕಾಮಿಡಿ ಏನಂದರೆ ಸೆಟ್ಟಲ್ಲಿ ಫಸ್ಟ್ ಒಂದು 3 ಪ್ಯಾಕ್ ತಂದಿಟ್ಟಿದ್ರು. ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂದರೆ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಹಿಂಗೆ ಮಾಡೋ 3 ಪ್ಯಾಕ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಶೂಟಿಂಗ್ ನಿಂತಿತ್ತು, ಅರ್ಧ ಗಂಟೆ ಹೋಗಿ ಮತ್ತೆ ಅದು ಬೂತ್ ಬಂಗ್ಲೆಯಿಂದ ನಾರ್ಮಲ್ ಸಿಗರೇಟ್ ಸಿಗುತ್ತೆ, ಯಾವುದೋ ಕಿಂಗು ಅವೆಲ್ಲ ಸಿಗುತ್ತೆ ಕ್ಲಾಸಿಕಲ್ಲ. ಈ ಮೋರ್ ಅನ್ನೋದು ಅವೆಲ್ಲ ಅಂಗಡಿನೂ ಸಿಗಲ್ಲ ಯೂಶಲಿ. ಮತ್ತೆ ಅಲ್ಲೆಲ್ಲೋ ಹೋಗಿ ತರಿಸೋರು, ಅದಕ್ಕೆ 1 hour ಇದಾಯಿತು. ಆಮೇಲೂ ತಂದ ಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ಮತ್ತೆ ಖಾಲಿ ಆಗೋಯ್ತು. ಆವಾಗ ಒಂದು 5 ಪ್ಯಾಕ್ ಸುಮ್ಮನೆ
ಅದು ಹಿಂಗೆ ಹೇಳಿದ್ರೆ ನಾವು ಬರೀ ಉಫ್ ಅಂತ ಬಿಟ್ಬಿಡ್ತೀವಿ, ಬೇಗ ಖಾಲಿ ಆಗಿಬಿಡುತ್ತೆ ಅದು. ಓಕೆ, ಅಂದ್ರೆ ನೀವು ಮ್ಯಾನರಿಸಮ್ ಮಾಡ್ಕೊಂಡು ಮಾಡೋದಕ್ಕೋಸ್ಕರ ಅಷ್ಟು ಇದು ನನಗೆ ಆಗಲ್ಲ ತಿಳ್ಕೊಬೇಕು ಅಂತ ನಾನು ಅದು ಮಾಡಿ ಹಿಂಗೆ ಮಾಡೋದು, ಅದೇನೋ ಸ್ಟೈಲು ಇನ್ನೇನೋ ಮಾಡ್ತಾ ಏನೇನೋ ಮಾಡಿಕೊಂಡು ಇದು ಮಾಡ್ತಾ ಇದ್ದೆ. ಅದು ಒಳ್ಳೆ ನನಗೂ ದಿನಕರ್ಗೆ ಒಳ್ಳೆ ಕಾಮಿಡಿ ಇತ್ತು ಅದು. ಲೋ ಮಗ ಏನು ಹಿಂಗೆ ಖಾಲಿ ಮಾಡಿದ್ದೆ, ನಾನೇನೋ ಮಾಡಲಿ ಪ್ರಾಕ್ಟೀಸ್ ಮಾಡೋಕು ಅಂತ ನಾನು ಅವ್ನಿಗೆ. ಆಮೇಲೆ ಮಧ್ಯಾಹ್ನ ಮೇಲೆ ಇಷ್ಟು ತರಿಸಿದ್ರು ನನಗೆ ಗೊತ್ತಿಲ್ಲ, ನೋಡ್ಬಿಟ್ರೆ ಅಷ್ಟು ಹೊಡೆದ್ಬಿಡ್ತೀನಿ ಅಂದ್ಬಿಟ್ಟು ತೋರಿಸಿರ್ಲಿಲ್ಲ ಅವನು. ಮತ್ತೆ ಒಂದು 5 ಪ್ಯಾಕ್ ಖಾಲಿ ಮಾಡಿ ಹಂಗೆ ನಾವು ಮುಗಿಸಿದ್ದು. ಬಟ್ ಅಂದರೆ ಅಷ್ಟು ಫ್ರೀಡಮ್ ಕೊಡೋರು, ಅಂದರೆ ನಮ್ಮ ಪರ್ಫೆಕ್ಷನ್ಗೋಸ್ಕರ ಅವರು ಏನೇ ಬೇಕಾದ್ರೂ ದಿನಕ್ಕೆ. ನೆಕ್ಸ್ಟ್ ಅದೇ ಕೇಳೋಣ ಅನ್ಕೊಂತಿದ್ದೆ. ಏನಕ್ಕೆ ಅಂದರೆ ಪ್ರೊಡಕ್ಷನ್ ಹೌದು ಮಾಡ್ತಿದ್ದಾರೆ, ಮೊದಲನೇ ಡೈರೆಕ್ಷನ್ ಅಂದಾಗ ಎಲ್ರಿಗೂ ಒಂದಿರುತ್ತೆ, ಪ್ರೊಡಕ್ಷನ್ ಏನಾಗ್ಬಿಡುತ್ತೋ, ಪ್ರೊಡಕ್ಷನ್ ಜಾಸ್ತಿ ಮಾಡ್ಬಿಟ್ಟ, ಒಂದು ಟ್ಯಾಗ್ಲೈನ್ ಅಲ್ಲ ಸರ್ ಫಸ್ಟ್ ಮಾಡಿದಾಗ. ನಿಜ ನೋಡಿ, ಆ ಥರ ಒಂದು ದಿನನೂ ಅವರು ಒಂಥರ ಒಂದು ಕಾಂಪ್ಯಾಕ್ಟಲ್ಲಿ, ಅಂದರೆ ಒಂಥರ ಭಾಳ ಕಟ್ಟುನಿಟ್ಟಲ್ಲಿ ಏನು ಮಾಡಲಿಲ್ಲ ಅವರು. ಉದಾರವಾಗಿ ಫ್ರೀಯಾಗಿ ಬಿಟ್ಟಿದ್ರು, ಆರಾಮಾಗಿ ಮಾಡ್ತಿದ್ರು. ಆಲ್ಮೋಸ್ಟ್ ಮಂಡೇ ಮತ್ತು ಇನ್ನು ಯಾವ್ದಾದ್ರು ದೇವಸ್ಥಾನದ ಹತ್ರದಲ್ಲೇ ಶೂಟಿಂಗ್ ಇದ್ದರೆ ಮಾತ್ರ ನಾನ್ ವೆಜ್ ಇರ್ತಾ ಇರಲಿಲ್ಲ. ಬಿಟ್ಟರೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ನಾನ್ ವೆಜ್ಜು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಭಾಳ ರಿಚ್ ಆಗಿ ಅದು ಮಬ್ಡಿ ಅದು ತೂದೀಪ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಅದೊಂದು ಭಾಳ ಅದ್ಭುತವಾಗಿ ಮಾಡಿದ್ರು, ಮೇಂಟೈನ್ ಮಾಡೋದಾಗಲಿ. ಆಮೇಲೆ ಎಲ್ಲ ಆರ್ಟಿಸ್ಟ್ಗೂ ಅಷ್ಟೇ. ಆಗ ಇನ್ನೂ ಕ್ಯಾರವನ್ ಇರಲಿಲ್ಲ ಅನಿಸುತ್ತೆ ನನಗೆ, ಕ್ಯಾರವನ್ ಇರಲಿಲ್ಲ. ಬಟ್ ಅದೇ ಅವಾಗೆಲ್ಲ ಪೆಂಡಾಲ್ ಕಾನ್ಸೆಪ್ಟ್ ನಮಗೆ, ಬಿಸಿಲುಗಳಿದ್ರೆ ದೊಡ್ಡ ಆ ಥರ ಪೆಂಡಾಲ್ಗಳು ಹಾಕಿರೋರು, ಚೇರ್ಸ್ ಹಾಕಿ ಆರಾಮಾಗಿ. ಆಮೇಲೆ ಈ ದೊಡ್ಡದು ಏರ್ ಕೂಲರ್ ಬರೋದು ಅದೆಲ್ಲ ಇರೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇ ನೋಡಿ ಔಟ್ಪುಟ್ ಹಂಗೆ ಬರೋದು. ದಿನಕ್ಕರು ಅಷ್ಟೇ ನಾನು ನೋಡಿರೋ ಡೈರೆಕ್ಟರ್ಗಳಲ್ಲಿ, ಯಾಕೆ ಅವರು ನಮ್ಮ ಎಮ್ ಎಸ್ ರಮೇಶ್ ಹತ್ರ ಎಲ್ಲ ವರ್ಕ್ ಮಾಡಿರೋಂಥ ಇದು. ಎಮ್ ಎಸ್ ರಮೇಶ್ ಇವರೆಲ್ಲ ಹೆಂಗೆ ಅಂದರೆ ನಮ್ಮ ಡೈರೆಕ್ಟರ್ಸು ಅವರೆಲ್ಲ ಒಂದ್ಸಲಿ ಪ್ರಿಪೇರ್ ಆಗಿ ಬಂದುಬಿಟ್ರೆ ಅಲ್ಲಿ ಸ್ಪಾಟಲ್ಲಿ ಬಂದು ಮತ್ತೆ ಡೈಲಾಗ್ ಇಟ್ಕೊಂಡ್ಬಿಟ್ಟು ಇದು ಚೇಂಜ್ ಮಾಡಿ ಈಗ ಡೈಲಾಗ್ ಹೇಳಿ ಹಂಗೆಲ್ಲ ಇಲ್ಲವೇ ಇಲ್ಲ. ಒಂದ್ಸಲಿ ಅವರು ಅಷ್ಟು ಕರೆಕ್ಟಾಗಿ ರೆಡಿ ಆಗಿರ್ತಾರೆ. ಈ ಸಿನಿಮಾಗೆ ಇದೇ ಡೈಲಾಗ್ಸು, ಈ 15ನೇ ಸೀನ್ಗೆ ಈ ಲೈನ್ ಇದ್ರೇ ಸಕ್ಸಸ್ಗೆ ಇದಿರುತ್ತೆ. ಸೊ ಅಲ್ಲಿ ಮತ್ತೆ ಹೋಗಿ ಅಲ್ಲಿ ಸ್ಪಾಟಲ್ಲಿ ಚೇಂಜ್ ಮಾಡೋದು ಬೇಡ. ಅವ್ರು ನಾವು ಅದಕ್ಕೆ ನಾವು ಹೇಳ್ತಿಲ್ವಾ, ಕೆ ವಿ ರಾಜು ಬೆಲ್ಟ್ ಅಂದರೆ ಹೆಂಗೆ ಅಂದರೆ ಸ್ಪಾಟಲ್ಲಿ ಹೀರೋ ಬಂದ್ಬಿಟ್ಟು ಇದು ಚೆನ್ನಾಗಿ ಚೇಂಜ್ ಮಾಡಿ, ಈ ಲೈನ್ ಚೇಂಜ್ ಮಾಡಿ ಅಂದರೆ ನೋ, ಏನು ಮಾಡಿದೀವೋ ಅದು ಮಾಡಿ ಅಷ್ಟೇ. ಅದು ನಮ್ಮ ಎಮ್ ಎಸ್ ರಮೇಶ್ ಇವರೆಲ್ಲ ಟೀಮು. ಇದ್ರಲ್ಲಿ ಲೆಕ್ಕಕ್ಕೆ ತೊಗೊಂಡ್ರೆ ದಿನಕ್ಕರು ಅದೇ ಥರ ನೀಟಾಗಿ ರೆಡಿಯಾಗಿ ಬಂದಿರೋನು. ನಮಗೆ ನೋಡ್ರೆ ಆ ಲೈನ್ಸ್ ಓದ್ತಿದ್ರೆ ಹಂಗೆ ಡೈಲಾಗ್ ಡೆಲಿವರಿ ಬಂದ್ಬಿಡೋದು. ಅಷ್ಟು ಚೆನ್ನಾಗಿ ಆಮೇಲೆ ಟೀಮ್ ಹಂಗೆ ಇಟ್ಕೊಂಡಿದ್ದ ನಮ್ಮ ದಿನಕರು. ಇವತ್ತಿಗೂ ಹಂಗೆ ಟೀಮ್ ರೆಡಿ ಮಾಡ್ಕೊಂಡೇ ಆಚೆ ಬರೋದು ದಿನಕರು. ಸೊ ಆ ವಿಚಾರದಲ್ಲಿ ಮಾತಾಡೋಂಗೆ ಇಲ್ಲ. ಓಕೆ ಸರ್, ನಿಮಗೆ ಯಾವುದಾದ್ರೂ ತುಂಬ ಮೆಮೊರಬಲ್ ಸೀನು ಅಥವಾ ಶೂಟ್ ಮಾಡಬೇಕಾದ್ರೆ ಏನಾದರೂ ಇದೆಯಾ? ನವಗ್ರಹಲ್ಲಿ ಅದೇ ವಂಚಿನಬೆಲೆ ಡ್ಯಾಮಲ್ಲಿ ಬೆಟ್ಟದ ಮೇಲೆ ಬಂಡೆ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಕೆ ಕ್ಯಾಮ್ರಾಮ್ಯಾನು ಅವರೆಲ್ಲ ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಅದು ಒಬ್ಬ ಡಾನ್ ಮಾತಾಡೋದು ಇದನ್ನ ಒಂದು ಸಪ್ರೇಷನ್ ತೋರ್ಸೋಕ್ಕೋಸ್ಕರ. ಅದು ಮೊದಲೇ ಬಂಡೆ, ಅಲ್ಲಿ ಇದು ಕೆರೆ, ಆ ನೀರು ಇದು ರಿಫ್ಲೆಕ್ಟ್ ಆಗುತ್ತಲ್ಲ ಬಿಸಿಲಿಗೆ, ಅದು ಬೇರೆ. ಅಲ್ಲೆಲ್ಲ ನಮಗೆ ಛತ್ರಿ ಹಿಡಿಯೋಕ್ಕಾಗತ್ತೆ, ಮೇಲೆ ನಾನೇ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಭಾಳ ಒದ್ಲಾಡಿದ್ದೀವಿ. ಅದೆಲ್ಲ ಒಂದು ಸ್ವಲ್ಪ ಅಂದರೆ ಆ ಟೈಮ್ ಆ ಸಿಚುವೇಶನ್ಗೆ ಅಷ್ಟೇ ಎಂಜಾಯ್ ಕಮ್ ಸಫರ್ ಚೆನ್ನಾಗಿರುತ್ತಲ್ಲ ಸರ್. ಅಂದರೆ ಆ ಕ್ಷಣಕ್ಕೆ ಅದೇ ಅದು ಆಮೇಲೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ಉರಿಯೋದು ಒದ್ಲಾಡೋದು ನಮಗೆ ಮಾತ್ರ ಗೊತ್ತಾಗುತ್ತೆ, ಅದು ಅನುಭವಿಸ್ತೀವಿ ನಾವು ಆ ಥರ. ರಿಲೀಸ್ ಆದಮೇಲೆ ಹೇಗಿತ್ತು ಸರ್ ರೆಸ್ಪಾನ್ಸ್? ರಿಲೀಸ್ ಆದಮೇಲೆ ನಾವೆಲ್ಲ ಊರಿಗೂ ಹೋಗಿದ್ದೀವಿ ನಾವು, ದರ್ಶನ್ ಟೀಮೇ. ಸೊ ಫುಲ್ಲು 3 ಕಾರ್ 4 ಕಾರಲ್ಲಿ ಸುತ್ತಾಡಿದ್ದೀವಿ. ಎಲ್ಲ ಕಡೆ ಸೂಪರ್ ರೆಸ್ಪಾನ್ಸು, ಕಿರ್ಚಾಡ್ತಾರೆ. ನನ್ನನ್ನು ಬೇರೆ ಅಂಬಾರಿ ಹಿಡ್ಡ ಅಂತ ನಮಗೂ ರೇಕ್ಸೋರು. ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ತುಂಬಾ. ಆಲ್ಮೋಸ್ಟ್ ಕರ್ನಾಟಕ ಟೂರ್ ಹೊಡೆದಿದ್ವಿ. ಆಮೇಲೆ ನಮ್ಮ ದರ್ಶನದ ಅದೊಂದು ಕಾನ್ಸೆಪ್ಟ್, ಅವ್ರದ್ದೇ ಪ್ರೊಡಕ್ಷನ್ ಇರಲಿ, ಬೇರೆ ಪ್ರೊಡ್ಯೂಸರ್ದೇ ಇರಲಿ, ಆಫ್ಟರ್ ರಿಲೀಸ್ ಪಾಪ ಮಿನಿಮಮ್ 1 ವಾರ ದಿನ ಅದಕ್ಕೆ ಅಂತ ಡೇಟ್ ಇಟ್ಟು ಪ್ರಮೋಷನ್ಸ್ಗೆ ಯಾರು ನಾವು ಕ್ಲೋಸ್ ಇರ್ತೀವಿ ಆರ್ಟಿಸ್ಟ್ಗಳನ್ನ ಎಲ್ಲರನ್ನು ಅಂದರೆ ಬರೋರನ್ನ ಪ್ಲೀಸ್ ಎಲ್ರಿಗೂ ನೀಟಾಗಿ ಈಕ್ವಲ್ ಆಗಿ ನೋಡಿಕೊಂಡು ಜೊತೆ ಇರಿಸ್ಕೊಂಡು, ಎಲ್ಲೇ ಯಾವುದೇ ಊರಿಗೆ ಹೋದ್ರು ಯಾವುದೇ ರೂಮ್ ಮಾಡಿದ್ರು ಎಲ್ಲ ಜೊತೆ ಸೇಮ್ ಹೋಟ್ಲಲ್ಲೇ ರೂಮ್ ಮಾಡಿ ನೀಟಾಗಿ ಕೇರ್ ಟೇಕಿಂಗ್ ಮಾಡಿ ವಾಪಸ್ ಕರ್ಕೊಂಡ್ಬರ್ತಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಅಂದರೆ ಅದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಸರ್. ಮತ್ತೆ ಹೌದು, ಅಷ್ಟು ಜನನು ಮೇಂಟೈನ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ಗಳನ್ನ ಮೇಂಟೈನ್ ಮಾಡಿಕೊಂಡು, ಅಂದರೆ ಎಲ್ಲರೂ ಒಂದೇ ಥರ ನೋಡ್ಕೊಳ್ಳೋದಿದೆಯಲ್ಲ, ಅದು ಆ್ಯಕ್ಚುಲಿ ತುಂಬ ದೊಡ್ಡ ವಿಷಯ. ಆ ವಿಚಾರದಲ್ಲಿ ದರ್ಶನ್ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಟ್ಟು. ಅಂದರೆ ಈ ಸಿನಿಮಾಯಿಂದನೇ ಕೀರ್ತಿರಾಜ್ ಮಗ ಅವ್ರಿಗೆ ಒಂದು ಪ್ರೊಫೈಲ್ ಆಯಿತು ಅಂತಂದರೆ ನಿಜವಾಗ್ಲೂ ತುಂಬ ದೊಡ್ಡ ಪ್ರೊಫೈಲ್, ನಿಜವಾಗ್ಲೂ ಗ್ರೇಟ್ ಸ್ಟೆಪ್ ಅದು. ಹೌದು ಹೌದು ಹೌದು. ಇವತ್ತಿಗೂ
ಆ ಸಾಂಗಲ್ಲಿ ಮಾತು ಬಂದ್ರೆ ಧರ್ಮಕೀರ್ತಿ ರಾಜ್. ಇವತ್ತೂ ಟ್ರೆಂಡಿಂಗಲ್ಲೇ ಇದೆ ಸಾಂಗ್. ಈಗಲೂ ಧರ್ಮಕೀರ್ತಿ ರಾಜ್ ಇನ್ನೂ ತುಂಬ ಬ್ಯುಸಿ ಇದ್ದಾರೆ ಇವಾಗಲೂ. ಹೌದು ಹೌದು. ಈಗಲೂ ಸುಮಾರು ಸಿನಿಮಾ ಹೀರೋ. ನಾನು ಈ ಮೊನ್ನೆ ಒಂದೆರಡು ಸಿನಿಮಾ ಧರ್ಮಕೀರ್ತಿ ರಾಜ್ದೇ ಸಿನಿಮಾ ಮುಗಿಸಿದೆ. ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಭಾಳ ಚೆನ್ನಾಗಿ, ಪುನೀತ್ ಅಂತ ಡೈರೆಕ್ಟ್ರು. ಓಕೆ. ಪ್ರೊಡಕ್ಷನ್ ಚೆನ್ನಾಗಿದೆ, ಪ್ಲಸ್ ಇದು ಡೈರೆಕ್ಷನ್ ಆಗಲಿ, ಆಮೇಲೆ ಕತೆ ಭಾಳ ಚೆನ್ನಾಗಿದೆ. ಧರ್ಮಕೀರ್ತಿ ರಾಜು ಕಾಪೆ, ನಾನು ಕಾಪೆ ಅದರಲ್ಲಿ. ಭಾಳ ಚೆನ್ನಾಗಿದೆ. ಕಂಟಿನ್ಯೂಸ್ ಬ್ಯುಸಿ ಇದ್ದಾರೆ ಧರ್ಮಕೀರ್ತಿ ರಾಜ್ ಕೂಡ. ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅವರಿಗೆ ಇವಾಗ. ಹೌದು, ಅದರಿಂದನೇ ಟರ್ನಿಂಗ್ ಪಾಯಿಂಟ್. ಟೋಟಲ್ಗೆ ಸರ್, ನವಗ್ರಹ ಸಿನಿಮಾ ಅಂತಂದ್ರೆ ನಿಮಗೆ ಏನು ಅನ್ಸುತ್ತೆ? ಏನಕ್ಕಂದ್ರೆ ತುಂಬ ಒಳ್ಳೆ ಮೆಮೊರೀಸ್ ಇದೆ ನಿಮ್ಗೆ ಇದ್ರಲ್ಲಿ. ಹೌದು, ಯಾಕಂದರೆ ನೋಡಿ, ಎಲ್ಲ ಸ್ಟಾರ್ಗಳ ಮಕ್ಕಳು ನಿಮ್ಗೆ ಆಲ್ರೆಡಿ ಕಾಣಿಸ್ಬಿಡ್ತಾರೆ. ಹೌದು ಹೌದು. ವಿಲನ್ಗಳ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. Exactly. ನಮ್ಮ ಅದೃಷ್ಟಕ್ಕೆ ನವಗ್ರಹ ಅಂತ ಒಂದು ಸಿನಿಮಾ ಬಂದು ಆ 9 ಜನನ ಅಂತ ದಿಗ್ಗಜರ ಮಕ್ಕಳನ್ನ ನೋಡೋ ಅಂತ ಭಾಗ್ಯ ಸಿಕ್ತು, ಅವ್ರ ಜೊತೆ ವರ್ಕ್ ಮಾಡೋ ಭಾಗ್ಯ ಸಿಕ್ತು. ನಾನು ಒಬ್ಬ ವಿಲನ್ ತಮ್ಮ ಆಗಿ ನಾನು ಆ ಸಿನಿಮಾಲಿ ಇದ್ದದ್ದು ಖುಷಿ ಆಯಿತು. ಸೊ ಐ ಎಂಜಾಯ್ಡ್ ಅ ಲಾಟ್. ಹೌದು, ಅಂದರೆ ಎಲ್ಲರೂ ಅವ್ರ ತಂದೆದಿರ ಎಲ್ರದ್ದು ಗೊತ್ತಿತ್ತು. ಮತ್ತು ಇನ್ನೊಂದು ಆ ಮೂವಿಯಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಇಂಟ್ರಡಕ್ಷನ್ನು ಅವ್ರ ತಂದೆಯವ್ರ ಜೊತೆನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಫೇಸ್ ತೋರಿಸಿ ಅವರು ಇದು ಮಾಡಿ. ಹೌದು ಹೌದು. ಅಂದರೆ ತುಂಬ ಕ್ಯೂಟ್ ಇಂಟ್ರಡಕ್ಷನ್ ಅದು. ಇಲ್ಲ ಅಂತಂದರೆ ಯಾರ ಮಕ್ಕಳು ಯಾರು ಅನ್ನೋದು ಕ್ಲಾರಿಟಿ ಸಿಗ್ತಿರ್ಲಿಲ್ಲ. ಡೀಪಾಗಿ ವರ್ಕೌಟ್ ಮಾಡಿದ್ದಾರೆ. ಹೌದು ಹೌದು. ಅಂದರೆ ಈ ಮೈನ್ಯೂಟ್ ಥಿಂಗ್ಸ್ಗಳನ್ನ ನಾವು ವರ್ಕೌಟ್ ಮಾಡಿಬಿಟ್ರೆ ಸಿನಿಮಾ ಯಾಕೆ ಗೆಲ್ಲಲ್ಲ ಸರ್? ಅದೇ ಸಾಕ್ಷಿ. ಹೌದು, ಕರೆಕ್ಟ್. ಬೆಸ್ಟ್ ಎಕ್ಸಾಂಪಲ್ ನವಗ್ರಹ ಅಂತಾನೆ ಹೇಳ್ಬೋದು. ಹೌದು. ಮತ್ತೆ ಇನ್ನು ಸಾಂಗ್ಸ್ಗಳಾಗ್ಬೋದು, ಆ ಫೈಟ್ಸ್ಗಳಂತೂ ಫೈಟು ಅಷ್ಟೇ ಇನ್ನೂ ಇನ್ನೂ ನೆಕ್ಸ್ಟ್ ತುಂಬ ಲೆವೆಲ್. ಚೆನ್ನಾಗಿ ಹೌದು ಹೌದು. ಮತ್ತೆ ಹೀರೋಯಿನ್ಸ್ಗಳು ಅಷ್ಟೇ ಸರ್, ಶರ್ಮಿಳಾ ಮಾಂಡ್ರೆ ಮತ್ತೆ ವರ್ಷ ಅವರು, ವರ್ಷ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾರೆಕ್ಟರ್ಸ್. ವರ್ಷ ಅವ್ರದ್ದು ಅಷ್ಟೇ. ಮತ್ತೆ ನೀವು ಹೇಳ್ದಂಗೆ ಶರ್ಮಿಳಾ ಮಾಂಡ್ರೆ ಹೌದು ಹೌದು. ಅವರೆಲ್ಲ ಒಳ್ಳೆ ಇದು ಡ್ಯಾನ್ಸ್ ಆಗಲಿ ಚೆನ್ನಾಗಿ ಫಿಟ್ ಇದ್ದು ಚೆನ್ನಾಗಿ ಇದು ಹೌದು ಮಾಡ್ತಿದ್ರು. ಹೌದು. ಭಾಳ ಇದಾಗುತ್ತೆ. ಓಕೆ ಸರ್, ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಅಭಿನಯದ ನವಗ್ರಹ ಸಿನಿಮಾ ಹೇಗೆಲ್ಲ ಶೂಟ್ ಆಯಿತು, ಮತ್ತು ಆ ಪ್ರೊಡಕ್ಷನಲ್ಲಿ ಹೇಗೆಲ್ಲ ಇವರನ್ನು ನೋಡಿಕೊಂಡ್ರು, ಮತ್ತು ಇವರ ಎಕ್ಸ್ಪೀರಿಯನ್ಸ್ ಎಲ್ಲದನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.